ನಮಸ್ತೆ ಕ್ಯಾಪ್ರಿಕಾನ್. ಮಕರ ರಾಶಿಯವರ ಈ ತಿಂಗಳು ಹೇಗಿದೆ ನೋಡೋಣ. ಇದೊಂದು ಟೈಮ್ಲೆಸ್ ರೀಡಿಂಗ್ ಆಗಿದೆ, ಯಾವಾಗ ಬೇಕಾದರೂ ನೀವು ನೋಡ್ಬೋದು. ಸೊ ನಿಮ್ಮ ಸಿಸ್ಟರಿಗೆ ಒಳ್ಳೆ ಹುಡುಗ ಬರಬಹುದು, ಅಥವಾ ಹೊಸ ವಿದ್ಯೆನ ನೀವು ಕಲಿಯುವಂಥ ಸಾಧ್ಯತೆ ಇದೆ. ಸಾಧ್ಯ ಇದ್ದರೆ ಸಾಂಬ ಸದಾಶಿವನ ಅಥವಾ ಮಹಾದೇವರ ಆಶೀರ್ವಾದನ ಪಡ್ಕೊಳ್ಳಿ, ಅಥವಾ ಧ್ಯಾನನ ಮಾಡಿ, ಶಿವನ ಧ್ಯಾನ ಮಾಡಿ, ಅಥವಾ ಮೃತ್ಯುಂಜಯ ಮಹಾಮಂತ್ರನ ಜಪ ಮಾಡಿ ಅನ್ನುವಂಥದ್ದು ಇದೆ. ಜೊತೆಗೆ ಇಲ್ಲೆಲ್ಲವೂ ಕೂಡ ಒಂದು ರೀಬರ್ತ್ನ ಹೇಳ್ತಾ ಇದೆ. ಜೊತೆಗೆ ಏನೋ ಒಂದಷ್ಟು ಸಮಸ್ಯೆಗಳಿದೆ, ಆ ಸಮಸ್ಯೆಯಿಂದ ಹೊರಗೆ ಬರ್ತೀರಾ ಅನ್ನುವಂಥದ್ದು ಇದೆ. ಪೂರಿ ಜಗನ್ನಾಥರು ಅದೇ ಹೇಳ್ತಾ ಇದ್ದಾರೆ. ಸೊ ಯಾರ್ಯಾರು ಕ್ಯಾಪ್ರಿಕಾನ್ ಇದ್ದೀರಾ, ಕಂಗ್ರ್ಯಾಚುಲೇಷನ್. ನಿಮಗೆ ಮದುವೆ ಬರುವಂಥ ಸಾಧ್ಯತೆಗಳಿದೆ, ಮದುವೆ ಯೋಗ ಬಂದಾಯಿತು. ಎಲ್ಲೋ ಪ್ರಯಾಣ ಕೂಡ ಹೋಗ್ತೀರಾ, ಪ್ರಯಾಣ ಹೋಗೋದ್ರಿಂದ ನಿಮಗೆ ಹೆಚ್ಚು ಅನುಕೂಲ ಆಗೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ. ಆರೋಗ್ಯದ ವಿಚಾರದಲ್ಲೂ ಕೂಡ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ಸಾಧ್ಯ ಇದೆ ಮೃತ್ಯುಂಜಯ ಜಪಾನ ಮಾಡಿ ಅನ್ನುವಂಥದ್ದು ಇದೆ. ಅದರ ಜೊತೆಗೆ ಒಂದು ತುಳಸಿ ತೀರ್ಥನ ಸೇವನೆ ಮಾಡೋದ್ರಿಂದ ಕೂಡ ನಿಮಗೆ ಒಳ್ಳೆಯದಾಗುತ್ತೆ ಅನ್ನುವಂಥದ್ದು ಇದೆ. ಎಲ್ಲೋ ಒಂದು ಹೊಸ ನದಿಯ ಉಗಮ ಆಗ್ತಾ ಇದೆ ಬೆಂಗಳೂರಲ್ಲಿ ಅನ್ನುವಂಥದ್ದು ಇದೆ. ನನಗೆ ಗೊತ್ತಿಲ್ಲ, ಒಟ್ಟಿನಲ್ಲಿ ಬೆಂಗಳೂರಲ್ಲೆಲ್ಲೋ ಹೊಸ ನದಿಯ ಉಗಮ ಆಗ್ತಾ ಇದೆ, ಅದು ದೊಡ್ಡ ಮಟ್ಟದಲ್ಲೇ ಹರಿಯುತ್ತೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಬೆಂಗಳೂರಲ್ಲಿ ಎಲ್ಲಿ ಬೆಟ್ಟ ಇದೆಯೋ ಗೊತ್ತಿಲ್ಲ, ಅಲ್ಲಿ ಅದು ಉಗಮ ಆಗ್ತಾ ಇದೆ ಅನ್ನುವಂಥದ್ದು ಇದೆ. ನನಗೆ ಗೊತ್ತಿಲ್ಲ, ನನಗೂ ಅದಕ್ಕೂ ಸಂಬಂಧ ಇಲ್ಲ. ಸೊ ಚೆನ್ನಾಗಿದೆ. ಸೊ ಒಳ್ಳೆ ಹುಡುಗಿ ಸಿಗ್ತಾಳೆ, ಆರೋಗ್ಯದಲ್ಲಿ ಚೆನ್ನಾಗಾಗತ್ತೆ. ತುಳಸಿ ದೇವಿ ಅಥವಾ ರಾಧಾದೇವಿಯ ಆಶೀರ್ವಾದನ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಒಳ್ಳೆ ವೈಫ್ ಬರ್ತಾರೆ. ತುಂಬ ಏಜ್ ಡಿಫ್ರೆನ್ಸ್ ಇರುವಂಥ ವ್ಯಕ್ತಿ ಜೊತೆ ನಿಮ್ಮ ಮ್ಯಾರೇಜ್ ಆಗುವಂಥ ಸಾಧ್ಯತೆ ಇದೆ. ಒಂದು ನ್ಯೂ ಬಿಗಿನಿಂಗ್ ಇದೆ. ಸೊ ಟೋಟಲಿ ಚೇಂಜ್ ಆಗುತ್ತೆ ನಿಮ್ಮ ಲೈಫ್ ಮ್ಯಾರೇಜ್ ಆದಮೇಲೆ. ಆಫ್ಟರ್ ಮ್ಯಾರೇಜ್, ಬಿಫೋರ್ ಮ್ಯಾರೇಜ್ ತುಂಬಾ ಬದಲಾವಣೆಗಳನ್ನ ನೋಡ್ತೀರಾ ನೀವು ಅನ್ನುವಂಥದ್ದು ಇದೆ. ಸೊ ಎಸ್, ಕಂಪ್ಯಾಷನ್ ಇದೆ. ತುಂಬ ಚೆನ್ನಾಗಿರುವಂಥ ವ್ಯಕ್ತಿ ನಿಮ್ಮ ಜೀವನಕ್ಕೆ ಲೈಫ್ ಪಾರ್ಟ್ನರ್ ಆಗಿ ಬರ್ತಾರೆ ಅನ್ನುವಂಥದ್ದು ಇದೆ. ಲಾಯಲ್ ಆಗಿರುವಂಥವ್ರು ಬರ್ತಾರೆ, ಪ್ರಾಮಾಣಿಕವಾಗಿರುವಂಥವ್ರು ನಿಮ್ಮ ಜೀವನಕ್ಕೆ ಪಾರ್ಟ್ನರ್ ಆಗಿ ಬರ್ತಾರೆ ಅನ್ನುವಂಥದ್ದು ಇದೆ. ಅದರ ಜೊತೆಗೆ ಎಸ್, ದೇವರು ಕೂಡ ನಿರ್ಧಾರ ಮಾಡಿದ್ದಾರೆ ನಿಮ್ಮ ಜೀವನದಲ್ಲಿ. ಆಯಿತು, ಇನ್ನು ಜಾಸ್ತಿ ಕಷ್ಟ ಕೊಡೋದು ಬೇಡ, ಕೊಟ್ಟಿರೋ ಕಷ್ಟಗಳೆಲ್ಲ ಗೆದ್ದಿದ್ದೀರಾ ಅಂತ ಶನಿ ಮಹಾತ್ಮ ಕೂಡ ನಿರ್ಧಾರ ತಗೊಂಡಿರೋ ಹಾಗೆ ಇದೆ. ಸೊ ಹಾಗಾಗಿ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ, ನಿಮ್ಮ ಪವರ್ನ ಹೇಗೆ ಉಪಯೋಗಿಸ್ಕೊಬೇಕು, ಬೇರೆಯವ್ರನ್ನ ಹೇಗೆ ಕಂಟ್ರೋಲ್ ಮಾಡಬೇಕು, ಯಾವುದನ್ನ ರೆಕಗ್ನೈಸ್ ಮಾಡಬೇಕು, ಯಾವುದನ್ನ ಇಗ್ನೋರ್ ಮಾಡಬೇಕು, ಇದು ನಿಮಗೆ ಹೆಚ್ಚು ಚೆನ್ನಾಗಿ ಅರ್ಥ ಆಗುತ್ತೆ ಅನ್ನುವಂಥದ್ದು ಇದೆ. ಟ್ರಸ್ಟ್ ಯುವರ್ ಪಾತ್ ಅಂತ ಹೇಳ್ತಾ ಇದೆ. ನಿಮಗೆ ತುಂಬ ಸಪೋರ್ಟ್ ಇದೆ, ನಿಮಗೆ ಗೊತ್ತಿದೆ ಎಲ್ಲರೂ ನಿಮ್ಮನ್ನು ತುಂಬ ಗೌರವಿಸ್ತಾರೆ, ಪ್ರೀತಿಸ್ತಾರೆ ಅಂತ. ಬಟ್ ಇವಾಗ ನೀವೇನು ಮಾಡಬೇಕು, ಯಾವ ರೀತಿಲಿ ನಿಮ್ಮ ನಿರ್ಧಾರನ ತಗೊಳ್ಬೇಕು, ಇದನ್ನು ನೀವೇ ನಿರ್ಧಾರ ಮಾಡಬೇಕು ಅನ್ನುವಂಥದ್ದು ಇದೆ. ಕೆಲವು ಕರ್ಮಗಳು ಇದೆ, ಸೊ ಆ ಕರ್ಮಗಳನ್ನ ಮುಗಿಸ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಹೇಳ್ತಾರಲ್ಲ, ಯಾರು ಬಿಟ್ಟರು ಕರ್ಮ ಬಿಡೋದಿಲ್ಲ ಅಂತ. ಸೊ ಕರ್ಮ ನಿಮ್ಮನ್ನು ವಾಚ್ ಮಾಡ್ತಾ ಇದೆ. ಕರ್ಮನ್ನೇ ವಾಧಿಕಾರಸ್ಯ ಫಲೇಶು ಸರ್ವದ ಅನ್ನೋದ್ರ ಜೊತೆಗೆ ಇದು ಸುಬ್ರಹ್ಮಣ್ಯನ ಸ್ವಾಮಿ ಎನರ್ಜಿ ಬರ್ತಾ ಇದೆ, ಖಂಡಿತ ಒಳ್ಳೆಯದಾಗುತ್ತೆ. ಅದ್ರ ಜೊತೆಗೆ ಶನಿ ಮಹಾತ್ಮ ಯಾವಾಗಲೂ ಕರ್ಮಕ್ಕೆ ಅಧಿಪತಿ ಅಂತ ಹೇಳ್ತಾರೆ. ನಿಮ್ಮ ಕೆಟ್ಟ ಕರ್ಮಗಳನ್ನು ಭಗವಂತ ನೋಡಿದ್ದಾನೆ. ಈಗ ನಿಮ್ಮ ಒಳ್ಳೆಯ ಕರ್ಮಗಳಿಗೆ ಒಳ್ಳೆಯ ಫಲಗಳನ್ನ ಕೊಡುವಂಥ ಸಮಯ. ಹಾಗಾಗಿ ನಿಮಗೆ ವಿವಾಹದ ಮುಖೇನ ಒಳ್ಳೆಯ ಫಲಗಳನ್ನ ಕೊಡ್ತಾರೆ. ಎಲ್ಲರಿಗೂ ಎಸ್ಪೆಷಲಿ ಮ್ಯಾರೇಜ್ ಪಾರ್ಟ್ನರ್ ತುಂಬ ಚೆನ್ನಾಗಿರೋವಂಥವ್ರು ಬರ್ತಾರೆ. ಸದ್ಯಕ್ಕೆ ನೀವು ಕುಂಡಲಿನಿ ಶಕ್ತಿ ಜೊತೆ ಹೆಚ್ಚಿನ ವರ್ಕ್ ಮಾಡಿ ಅನ್ನುವಂಥದ್ದು, ಕುಂಡಲಿನಿ ಶಕ್ತಿನ ಜಾಗೃತಗೊಳಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಹೈ ಗ್ರೌಂಡಲ್ಲಿ ಇರಿ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಸರಿಯಾದ ರೀತಿಯಲ್ಲಿ ನಿಮ್ಮ ಆಲೋಚನೆಗಳು ಹೋಗ್ತಾ ಇಲ್ಲ, ಎಲ್ಲೋ ಒಂದು ಕಡೆ ಸ್ಟಕ್ ಆಗ್ತೀರಾ. ಸಾಕಷ್ಟು ರಹಸ್ಯಗಳಿದೆ. ನನಗೆ ಧ್ಯಾನ ಮಾಡೋಕ್ಕಾಗಲ್ಲ, ಧ್ಯಾನ ಕೂತ್ರೆ ಹಾಗನ್ಸುತ್ತೆ, ಹೀಗನ್ಸುತ್ತೆ, ನನ್ನ ಕೈಲಿ ಆಗ್ತಿಲ್ಲ, ಕಾರಣಗಳನ್ನ ಕೊಡಬೇಡಿ. ಕೂತ್ಕೊಂಡು ನಂಬಿಕೆ ಇಟ್ಟು, ಭರವಸೆ ಇಟ್ಟು ಮೆಡಿಟೇಷನ್ನ ಮಾಡಿ. ಈ ಮೆಡಿಟೇಷನ್ ನಿಮ್ಮ ಜೀವನದಲ್ಲಿ ತುಂಬ ದೊಡ್ಡ ಬದಲಾವಣೆಯೇ ತೊಗೊಂಬರೋದಕ್ಕೋಸ್ಕರ ಕಾಯ್ತಾ ಇದೆ. ಸೊ ಹಾಗಾಗಿ ಮೆಡಿಟೇಷನ್ ಮಾಡಿ ಅನ್ನುವಂಥದ್ದು ಇದೆ. ನಿಮ್ಮ ಇಂಟ್ಯೂಷನ್ ನಿಮಗೆ ತುಂಬ ಚೆನ್ನಾಗಿ ಗೈಡೆನ್ಸನ್ನು ಕೊಡುತ್ತೆ. ಸೊ ನಿಮಗೆ ಸ್ವಾತಂತ್ರ್ಯ ಇದೆ, ನೀವೇನು ಬೇಕಾದರೂ
ಮಾಡ್ಬೋದು, ಏನು ಬೇಕಾದರೂ ಪಡ್ಕೊಳ್ಬಹುದು. ಸೊ 15-1-35 ನಂಬರ್ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ನಿಮ್ಮ ಜೀವನದಲ್ಲಿ ನೀವೇನು ಅಂದ್ಕೊಂಡ್ರೂ ಆಗುತ್ತೆ, ಆದರೆ ಹುಷಾರಾಗಿರಿ. ನಿಮ್ಮ ಜೀವನದಲ್ಲಿ ಏನು ಅಂದ್ಕೊಂಡ್ರೂ ಆಗತ್ತೆ ಸರಿ, ಆದರೆ ಏನು ಅಂದ್ಕೊಳ್ತಿರೋ ನಾಳೆ ಅದೇ ನಿಮ್ಮ ಮೃತ್ಯುವಿಗೆ ಕಾರಣ ಆಗಬಾರ್ದು, ಅಥವಾ ಅದೇ ನಿಮ್ಮ ಫೇಲ್ಯೂರ್ಗೆ ಕಾರಣ ಆಗಬಾರ್ದು. ಸೊ ಹಾಗಾಗಿ ಏನೇ ಯೋಚನೆ ಮಾಡೋಕ್ಕಿಂತ ಮುಂಚೆ, ಏನೇ ಆಯ್ಕೆ ಮಾಡೋಕ್ಕಿಂತ ಮುಂಚೆ, ಏನೇ ಬೇಡ್ಕೊಳ್ಳೋಕ್ಕಿಂತ ಮುಂಚೆ 1-10 ಸತಿ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ನಿಮಗೆ ನಿಜವಾಗ್ಲೂ ಅದರ ಅಗತ್ಯ ಇದೆ ಅಂದರೆ ಮಾತ್ರ ಅದನ್ನು ದೇವ್ರ ಹತ್ರ ಪ್ರಾರ್ಥನೆ ಇಡಿ. ವಿತಿನ್ ನೆಕ್ಸ್ಟ್ ಫ್ಯೂ ಮಂತ್ ಒಳಗೆ ಅದು ಈಡೇರುತ್ತೆ ಅನ್ನುವಂಥದ್ದು ಇದೆ. ಯಾರೋ ಬಂದು ನಿಮ್ಮನ್ನು ಕ್ಷಮೆ ಕೇಳಬೇಕು ಅನ್ನುವಂಥ ಆಸೆ ಇದೆ, ಖಂಡಿತವಾಗ್ಲೂ ಬಂದು ಕ್ಷಮೆ ಕೇಳ್ತಾರೆ. ಸೊ ರಿಕವರಿ ಆಗುತ್ತೆ, ಆರೋಗ್ಯದ್ದು, ಹಣಕಾಸಿನ ವಿಚಾರದ್ದು ಅಂತ ಇದೆ. ಇಟ್ಸ್ ಅಪ್ ಟು ಯು, ನಿಮಗೆ ಬಿಟ್ಟಂತಹ ವಿಚಾರ. ಬೇರೆಯವರ ಸಹಾಯ ಬೇಕು ಅಂದರೆ ಕೇಳಿ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ಅನ್ಲೈಕ್ಲಿ, ನೀವು ಅಂದ್ಕೊಂಡಿದ್ದಕ್ಕಿಂತ ಬೇರೆ ರೀತಿ ಕೆಲವು ಸಮಸ್ಯೆಗಳು ಬಗೆಹರಿಯುತ್ತೆ ಅನ್ನುವಂಥದ್ದು ಇದೆ. ನಂಬಿಕೆ ಇಲ್ದಿರೋ ಕಡೆ ಎಷ್ಟೇ ಮಾತಾಡಿದ್ರು ಎಲ್ಲ ವೇಸ್ಟ್. ಹಾಗಾಗಿ ನಂಬಿಕೆ ಇರೋ ಕಡೆ ಮಾತ್ರ ನೀವು ಮಾತಾಡಿ ಅನ್ನುವಂಥದ್ದು ಇದೆ. ಪರ್ಫೆಕ್ಟ್ ಟೈಮಿಂಗ್ ಇದೆ. ಸೊ ಬೇರೆಯವ್ರ ಸಹಾಯ ಕೂಡ ಸಿಗ್ತಾ ಇದೆ. ಯಾವ ರೀತಿ ನಿರ್ಧಾರ ತಗೊಳ್ಬೇಕೋ ತಗೊಳ್ಳಿ ಅನ್ನುವಂಥದ್ದು ಇದೆ. ಸಮಾಧಾನವಾಗಿ ಕೂತು ಸಮಸ್ಯೆನ ಬಗೆಹರಿಸ್ಕೊಂಡಿದೆ. ಆದರೆ ಇಬ್ಬರ ಮಧ್ಯೆ ಇರುವಂಥ ಸಮಸ್ಯೆಗಳು ಬಗೆಹರಿದು ನಿಮ್ಮ ಪ್ರೇಮ ಜೀವನ ಅಥವಾ ನಿಮ್ಮ ವೈವಾಹಿಕ ಜೀವನ ಚೆನ್ನಾಗಾಗತ್ತೆ, ಅಥವಾ ಈ ಮ್ಯಾರೇಜ್ ಮುಂದುವರಿಯುತ್ತೆ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ಸರಿಯಾದ ರೀತಿಯಲ್ಲಿ ಕೂತು ಮಾತುಕತೆನ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಸಾರಿ, ಒಂದಷ್ಟು ಬಂಧನಗಳನ್ನ ಹೇಳ್ತಾ ಇದೆ ಇಲ್ಲಿ, ಒಂದಷ್ಟು ನೆಗೆಟಿವ್ ವೈಬ್ ಇದೆ. ಸೊ ಅದನ್ನು ರಿಮೂವ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸಾಕಷ್ಟು ಅಚೀವ್ಮೆಂಟ್ ಕಡೆ ನಿಮ್ಮ ಫೋಕಸ್ ಇರಲಿ ಅನ್ನುವಂಥದ್ದು ಇದೆ. ಸಹಾಯ ಮಾಡಿ ಇನ್ನೂ ಬೇರೆ ಬೇರೆ ಜನಗಳಿಗೆ ಅನ್ನುವಂಥದ್ದು ಇದೆ. ಒಂದೊಳ್ಳೆ ಡಿಸಿಷನ್ನ ತಗೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮ ಕನಸೆಲ್ಲ ನನಸಾಗುತ್ತೆ, ಗಣೇಶನ ಆಶೀರ್ವಾದನ ಪಡ್ಕೊಳ್ಳಿ. ಏನು ಮಾತಾಡ್ತೀರಾ ಇದ್ರ ಬಗ್ಗೆ ಗಮನ ಇರಲಿ ಅನ್ನುವಂಥದ್ದು ಇದೆ. ಪ್ರೀತಿ ಹೆಸರಲ್ಲಿ ಯಾರು ನಾಟಕ ಆಡ್ತಾ ಇದ್ದಾರೆ ಅವರ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಭರವಸೆನ ಕಳ್ಕೊಂಡು, ಮನುಷ್ಯತ್ವನ ಕಳ್ಕೊಂಡು ತುಂಬ ಶ್ರಮ ಪಡ್ತಾ ಇರೋರ ಬಗ್ಗೆ ಸ್ವಲ್ಪ ಗಮನನ ಕೊಟ್ಟು ಅವರಿಗೆ ಸಹಾಯನ ಮಾಡಿ ಅನ್ನುವಂಥದ್ದು ಇದೆ. ಜೊತೆಗೆ ಮನುಷ್ಯತ್ವ ಮರೆತು ನೀವು ಎಲ್ಲೂ ವರ್ತಿಸ್ಬೇಡಿ ಅನ್ನುವಂಥದ್ದು ಇದೆ. ನಿಮ್ಮ ಸ್ವಂತ ಶಕ್ತಿಯಿಂದ ನೀವು ಮತ್ತೆ ಫಿನಿಕ್ಸ್ ಥರ ಎದ್ದು ಬರ್ತೀರಾ ಅನ್ನೋದು ಎಷ್ಟು ಸತ್ಯನೋ, ನಿಮ್ಮ ಪರ್ಸ್ನಲ್ ಪವರಿಂದ ಇನ್ನೊಬ್ಬರು ಜೀವನ ನಾಶ ಆಗ್ತಾ ಇದೆ ಅನ್ನೋದು ಕೂಡ ಅಷ್ಟೇ ಸತ್ಯ. ಇದೆಲ್ಲರಿಗೂ ಅಲ್ಲ, ಇಟ್ಸ್ ಎ ಜನರಲ್ ರೀಡಿಂಗ್. ಸೊ ಕೆಲವರು ಒಳ್ಳೇದು ಮಾಡ್ತಾ ಇರ್ಬೋದು, ಕೆಲವರು ದುರುಪಯೋಗ ಪಡಿಸ್ಕೊಳ್ತಾ ಇರಬಹುದು. ಒಳ್ಳೇದು ಮಾಡ್ತಾ ಇರೋರಿಗೆ ಹೀಗೆ ಮುಂದುವರ್ಸ್ಕೊಂಡು ಹೋಗಿ ಇನ್ನು ಹೆಚ್ಚಿನ ಸಕ್ಸಸ್ ನಿಮ್ಮ ಜೀವನಕ್ಕೆ ಬರುತ್ತೆ ಅನ್ನುವಂಥದ್ದು ಇದೆ. ನೀವು ಮಾಡ್ತಾ ಇರುವಂಥ ಈ ಸಹಾಯದಿಂದ ಸಾಕಷ್ಟು ಬೆನಿಫಿಟ್ ನಿಮಗೂ ಆಗುತ್ತೆ, ಪ್ರಪಂಚಕ್ಕೂ ಕೂಡ ಸಾಕಷ್ಟು ಒಳ್ಳೆಯ ಬೆನಿಫಿಟ್ಸ್ ಆಗ್ತಾ ಇದೆ ಅನ್ನುವಂಥದ್ದು ಇದೆ. ಎಸ್, ಯಾರ ಹತ್ರನೂ ಸದ್ಯಕ್ಕೆ ಜಗಳ ಬೇಡ ಅನ್ನುವಂಥದ್ದು ಇದೆ. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗ ಇಲ್ಲ ಅಲ್ವಾ? ಸೊ ಎಸ್, ಸಾಕಷ್ಟು ಸ್ಟ್ರೆಸ್ಸಲ್ಲಿ ಇದ್ದೀರಾ, ಸಾಕಷ್ಟು ಸ್ಟ್ರೆಸ್ಸಲ್ಲಿ ಇರಬೇಡಿ. ನನಗೆ ನನ್ನ ತಮ್ಮನ ಥರನೇ ಇನ್ನೊಬ್ಬ ತಮ್ಮನ ಎನರ್ಜಿ ಬರ್ತಾ ಇದೆ. ಸೊ ಎಸ್, ಕ್ಯಾಪ್ರಿಕಾನಲ್ಲಿ ಯಾರಿದ್ದೀರೋ ಅವರೆಲ್ಲ ನನ್ನ ಸೋಲ್ ಫ್ಯಾಮಿಲಿ. ಓಕೆ, ಸೊ ಲೆಟ್ ಗೋ ಮಾಡಿ. ತುಂಬ ಜವಾಬ್ದಾರಿನ ಮೈ ಮೇಲೆ ಎಳ್ಕೊಬೇಡಿ. ಎಷ್ಟು ಮಾಡಬೇಕು ಅಷ್ಟು ಮಾಡಿ, ನೀವೊಬ್ಬರೇ ಜಾಸ್ತಿ ಜವಾಬ್ದಾರಿನ ತೊಗೊಬೇಡಿ. ಲೆಟ್ ಗೋ ಮಾಡಿ ಲೈಫಲ್ಲಿ. ಸೊ ಯಾವುದನ್ನು ಬಿಟ್ಟು ಹಾಕಬೇಕು ಅದನ್ನು ಬಿಟ್ಟು ಹಾಕಿ ಅನ್ನುವಂಥದ್ದು ಇದೆ. ನೀವೇನೂ ಚಿಂತೆ ಮಾಡಬೇಡಿ, ಜಸ್ಟ್ ಸೈಲೆಂಟ್ ಆಗಿರಿ. ನಿಮ್ಮ ಜೀವನದಲ್ಲಿ ನಿಮಗೆ ತೊಂದರೆ ಕೊಟ್ಟವರು, ನಿಮ್ಮನ್ನು ಈ ಒಂದು ವಿಷ ವರ್ತುಲದಲ್ಲಿ ಸಿಕ್ಕಾಕ್ಸ್ತವ್ರು ಅವರೇ ತಾನಾಗೇ ದೂರ ಆಗ್ತಾರೆ. ಇದು ಈ ರೀಡಿಂಗಲ್ಲಿ ಬರ್ತಿರುವಂಥ ಸತ್ಯ. ಸೊ ಹಾಗಾಗಿ ಸೈಲೆಂಟ್ ಆಗಿರಿ. ಸಾಧ್ಯ ಆದರೆ ಹುಣ್ಣಿಮೆ ದಿನ ಮನೆಯಿಂದ ಹೊರಗೆಲ್ಲೂ ಹೋಗಬೇಡಿ. ಪ್ರತಿ ಹುಣ್ಣಿಮೆಗೂ ಮನೆಯಲ್ಲೇ ಇರಿ. ಒಂದಷ್ಟು ಚಂದ್ರನ ಬೆಳದಿಂಗಳನ್ನ ಸವಿರಿ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಬ್ಯಾಲೆನ್ಸ್ ತಪ್ಕೊಂಡಿದ್ದೀರಾ, ಒಂದಷ್ಟು ಬ್ಯಾಲೆನ್ಸನ್ನು ಲೈಫಿಗೆ ತಗೊಂಬನ್ನಿ ಅನ್ನುವಂಥದ್ದು ಇದೆ. ನೀವು ಮತ್ತು ನಿಮ್ಮ ವೈಫ್
ತುಂಬ ಒಳ್ಳೆ ಎನರ್ಜಿಲಿ ಇದ್ದೀರಾ, ಸೋಲ್ಮೇಟ್ ಎನರ್ಜಿ ಇದೆ, ಅಥವಾ ಒಳ್ಳೆ ಪಾರ್ಟ್ನರ್ ಬರ್ತಾರೆ ಅನ್ನುವಂಥದ್ದು ಇದೆ. ಫೈನಾನ್ಷಿಯಲ್ ವಿಚಾರದಲ್ಲಿ ನಿಧಾನಕ್ಕೆ ಹೀಗೆ ಮುಂದುವರಿಯುತ್ತೆ, ಒಳ್ಳೇದಾಗುತ್ತೆ ಅನ್ನುವಂಥದ್ದು ಇದೆ. ವಿತಿನ್ 2 ಇಯರ್ಸಲ್ಲಿ ಸಾಕಷ್ಟು ಸಕ್ಸಸ್ಸನ್ನು ನೋಡ್ತೀರಾ ಅನ್ನುವಂಥದ್ದು ಇದೆ. ಅರ್ಥ ಮಾಡ್ಕೊಳ್ಳಿ, ಎಲ್ಲವೂ ಕೂಡ ರಿಮೂವ್ ಆಗ್ತಾ ಇದೆ. ಆ ನೆಗೆಟಿವ್ ಆಗಿರಲಿ, ನಿಮಗಿದ್ದಂಥ ಬಂಧನಗಳಾಗಿರಲಿ, ಎಲ್ಲವೂ ಕೂಡ ಬದಲಾಗ್ತಾ ಇದೆ. ನೀವು ಮತ್ತೊಮ್ಮೆ ಹಕ್ಕಿ ಥರ ಹಾರಾಡುವಂಥ ಸಮಯ ಬಂದಿದೆ. ಹಾಗಾಗಿ ಹೆಚ್ಚು ಸ್ಟ್ರೆಸ್ ಮಾಡ್ಕೊಬೇಡಿ. ನಿಮ್ಮ ಮನಸ್ಸಿನ ಮಂಗನ ಯಾರು ಹಿಡ್ಕೊಳ್ದಿರೋ ಹಾಗೆ ಎಚ್ಚರಿಕೆ ವಹಿಸಿ ಕಂಟ್ರೋಲಲ್ಲಿ ಇಡಿ ಅನ್ನುವಂಥದ್ದು ಕೂಡ ಇದೆ. ತುಂಬ ಸ್ಟ್ರೆಸ್ ಮಾಡ್ಕೊಳ್ತಾ ಇದ್ದೀರಾ, ಈ ಸಂಬಂಧನ ಬಿಡಬೇಕಾ ಬೇಡವಾ ಅನ್ನುವಂಥದ್ದು ಕೂಡ ಇದೆ. ಸದ್ಯಕ್ಕೆ ಥರ್ಡ್ ಪಾರ್ಟಿ ಸಿಚುವೇಶನ್ನ ಬಿಟ್ಬಿಡಿ ಅನ್ನುವಂಥದ್ದು ಕೂಡ ಇದೆ. ಕಾಲಾಯ ತಸ್ಮೈ ನಮಃ. ಕಾಲ ಎಲ್ಲದಕ್ಕೂ ಉತ್ತರ ಕೊಡುತ್ತೆ. ನಿಮ್ಮ ಜೀವನದಲ್ಲಿ ನಿಮಗೆ ಅನ್ಯಾಯ ಯಾರು ಮಾಡಿದ್ರು, ಯಾರು ನಿಮ್ಮನ್ನು ಈ ವಿಷವರ್ತುಲದಲ್ಲಿ ಸಿಕ್ಕಿಸಿದ್ರು ಅಥವಾ ಸಿಕ್ಕಾಕಿದ್ದಾರೆ, ಯಾರು ನಿಮಗೆ ಈ ಬಂಧನನ ಮಾಡಿದ್ದಾರೆ, ಅಥವಾ ಯಾರು ನಿಮ್ಮ ಸಾವಿಗೆ ಕಾರಣ ಆಗಿದ್ದಾರೆ, ಇದೆಲ್ಲವನ್ನು ಕೂಡ ಕಾಲಕ್ಕೆ ಬಿಟ್ಬಿಡಿ. ಕಾಲ ಈ ಒಂದು ಸಮಸ್ಯೆಗೆ ಪರಿಹಾರ ಅಥವಾ ಅವರಿಗೆ ಬರಬೇಕಾದಂಥ ಆ ಒಂದು ಫಲ ಕೊಡುತ್ತೆ ಅನ್ನುವಂಥದ್ದು ಇದೆ. ಕೆಲವೆಲ್ಲ ಪಾಸ್ಟ್ ಲೈಫ್ ಎನರ್ಜಿ ಮುಗಿದಾಯಿತು. ಸೊ ನೆಗೆಟಿವ್ ಅಥವಾ ಕಾರ್ಮಿಕ್ ಎನರ್ಜಿ ಮುಗಿದಾಯಿತು. ಈಗೇನಿದ್ರು ಕರೆಂಟ್ ಎನರ್ಜಿ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ನಿಮ್ಮದು ತುಂಬಾ ಪಾಸ್ಟ್ ಲೈಫ್ ನೋಡಿದ್ದೀರಾ. ಸೊ ಇದು ಕೂಡ ಅದರಲ್ಲಿ ಒಂದು ಪಾಸ್ಟ್ ಲೈಫ್ ಅನ್ನುವಂಥದ್ದು ಕೂಡ ಇದೆ. ಸೊ ಇನ್ನೂ ಒಂದು 5-6-10 ಪಾಸ್ಟ್ ಲೈಫ್ಸ್ ಇನ್ನು ನೆಕ್ಸ್ಟ್ ಒಂದಷ್ಟು ಆಗೋದ್ರಲ್ಲಿ ಇದೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಕೆಲವ್ರನ್ನ ಕಂಟ್ರೋಲ್ ಮಾಡೋಕ್ಕೆ ಹೋಗಿ ಒಂದಷ್ಟು ಸಮಸ್ಯೆಯನ್ನು ಮಾಡ್ಕೊಳ್ಬಹುದು. ಸೊ ಮೈಂಡ್ ಗೇಮಿಂದ ದೂರ ಇರಿ ಅನ್ನುವಂಥದ್ದು ಇದೆ. ದುಡ್ಡು ಬರ್ತಾ ಇದೆ, ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಡಿ ಅನ್ನುವಂಥದ್ದು ಇದೆ. ಮನೆ ದೇವರ ಆಶೀರ್ವಾದ ಪಡ್ಕೊಳ್ಳಿ, ಇಲ್ಲ ತಿರುಪತಿಗೆ ಹೋಗ್ಬಿಟ್ಟು ಬನ್ನಿ, ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಫ್ರೆಂಡ್ಲಿನೆಸ್ ಇದೆ, ಸೋಲ್ಮೇಟ್ ಎನರ್ಜಿ ಇದೆ, ಟ್ವಿನ್ ಫ್ಲೇಮ್ ಎನರ್ಜಿ ಇದೆ. ಸೊ ಹಸ್ಬೆಂಡ್ ಆ್ಯಂಡ್ ವೈಫ್ ಇರ್ಬೋದು, ಲವರ್ಸ್ ಇರ್ಬೋದು, ನೀವಿಬ್ಬರು ಏಕ್ ದೂಜೆ ಕೆಲಿ ಅನ್ನುವಂಥ ರೀತಿಯಲ್ಲಿ ಒಬ್ರಿಗೋಸ್ಕರ ಒಬ್ಬರು ಹುಟ್ಟಿದ್ದೀರಾ ಅನ್ನುವಂಥದ್ದು. ಹೊಸ ಫ್ರೆಂಡ್ಶಿಪ್ ಬರ್ತಾ ಇದೆ, ಹೊಸ ದುಡ್ಡು ಬರ್ತಾ ಇದೆ, ಹೊಸ ಬಿಸ್ನೆಸ್ ಸಕ್ಸಸ್ ಬರುತ್ತೆ, ಏನು ತಲೆ ಕೆಡಿಸ್ಕೊಬೇಡಿ ಅನ್ನುವಂಥದ್ದು ಇದೆ. ತುಂಬ ರೊಮ್ಯಾಂಟಿಕ್ ಫೀಲಿಂಗ್ಸ್ ಇದೆ ಅನ್ನುವಂಥದ್ದು ಇದೆ. ಜೊತೆಗೆ ಚಿಲ್ಡ್ರನ್ಸ್ ಮಕ್ಕಳಿಗೋಸ್ಕರ ಒಂದಷ್ಟು ಟೈಮನ್ನು ಮಿಸ್ಲೀಡಿ ಅನ್ನುವಂಥದ್ದು ಇರಬಹುದು. ಯುವರ್ ಲವ್ ಲೈಫ್ ಈಸ್ ಬೀಯಿಂಗ್ ಅಫೆಕ್ಟೆಡ್ ಬೈ ಚಿಲ್ಡ್ರನ್. ಮಕ್ಕಳ ಮೇಲೆ ನಿಮ್ಮ ಪ್ರೇಮ ಜೀವನ ಸಾಕಷ್ಟು ಪ್ರಭಾವ ಬೀರ್ತಾ ಇದೆ. ಹಾಗಾಗಿ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ವರ್ತ್ ವೇಟಿಂಗ್ ಅಂತ ಇದೆ. ಸೊ ಕಾದಿದ್ದಕ್ಕೂ ಸಾರ್ಥಕ ಅನ್ನುವಂಥ ರೀತಿಯಲ್ಲಿ ಆದಷ್ಟು ಬೇಗ ನಿಮ್ಗೊಂದಷ್ಟು ಕ್ಲಾರಿಟಿ ಬಂದು ಒಂದೊಳ್ಳೆ ನಿರ್ಧಾರನ ತಗೊಳ್ತೀರಾ ಅನ್ನುವಂಥದ್ದು ಇದೆ. 23 ಇದೆ. ಸೊ 23 ಭರವಸೆ ಇರಲಿ, ನಂಬಿಕೆ ಇರಲಿ. 21 ಇದೆ. 222 ಇದೆ. ಸೊ ಸಪೋರ್ಟ್ ಇದೆ ನಿಮಗೆ. ಟೇಕ್ ಚಾರ್ಜ್ ಅಂತ ಇದೆ. ಸೊ ಎಸ್, ಚಾರ್ಜ್ ತಗೊಳ್ಳಿ, ದುಡ್ಡು ಬರುತ್ತೆ. ಚಕ್ರ ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ನಿಮ್ಮ ಪವರನ್ನು ಎಲ್ಲೂ ಬಿಟ್ಕೊಡ್ಬೇಡಿ ಅನ್ನುವಂಥದ್ದು ಇದೆ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್, ಬಾಯ್, ನಮಸ್ತೆ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಸೊ ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗಲೂ ನಗ್ನಗ್ತಾ ಇರೋ ಹಾಗೆ ಆಗಲಿ ಅಂತ ಹಾರೈಸ್ತೀನಿ. ಟೇಕ್ ಕೇರ್, ನಗ್ನಗ್ತಾ ಇರಿ. ಏನೇ ಕಷ್ಟ ಬಂದರೂ ಸುಖ ಬಂದರೂ